ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್‌ನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಕಾರಣ ಏನು ಅಂತಂದ್ರೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ಮತ್ತೆ ರೊಟೀನ್ ಎಲ್ಲ ಸ್ವಲ್ಪ ಬ್ರೇಕ್ ಆಗಿತ್ತು. ಮತ್ತೆ ರೊಟೀನ್ ಬ್ಯಾಕ್ ಟು ರೊಟೀನ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಅಲ್ವಾ? ಸೊ ಆದ್ರಿಂದ ವ್ಲಾಗ್‌ನ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅದರಿಂದಾಗಿ ಇವತ್ತಿನ ಒಂದು ಕೆಲವೊಂದು ರೆಸಿಪಿಗಳೊಂದಿಗೆ ಮತ್ತೆ ಡಿಮಾರ್ಟಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್‌ನ ಬೈ ಮಾಡಿದ್ವಿ. ಸೊ ಅದನ್ನ ನಿಮ್ಗೆ ರಿವ್ಯೂ ಆಗಿ ನೋಡಿಸ್ತಿದ್ದೀನಿ. ಸ್ವಲ್ಪ ಅಡಿಗೆ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ಈ ಸರ್ವಿಂಗ್ ಪ್ಲೇಟ್ಸ್‌ನ ತಗೊಂಡಿದ್ದೀನಿ. ಆಕ್ಚುಲಿ ಶೇಪ್ ಚೆನ್ನಾಗಿರೋದ್ರಿಂದ ಚೆನ್ನಾಗಿತ್ತು ಅಂತ ಅನಿಸ್ತು. ಅದಕ್ಕೆ ಬೈ ಮಾಡಿದೆ. ಮತ್ತೆ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಬೇಕಾಗಿತ್ತು. ಚಿಕ್ಕದಾಗಿರ್ತಕ್ಕಂಥ ಸ್ವಲ್ಪ ಬೌಲ್ಸು, ಸ್ವಲ್ಪ ಪ್ಲೇಟ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಿದ್ದೀರಲ್ವಾ? ಇದು ಈ ಕಡೆ ಬೌಲ್ ಅಲ್ಲ ಪ್ಲಸ್ ಪ್ಲೇಟ್ ಅಲ್ಲ. ಲೈಕ್ ಸರ್ವಿಂಗ್ ಬೌಲ್ ತರ ಇದೆ, ಬಟ್ ಅದು ಸರ್ವಿಂಗ್ ಬೌಲ್ ಅಲ್ಲ. ಜಸ್ಟ್ ಲೈಕ್ ಪ್ಲೇಟ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಸೆರಾಮಿಕ್ ಐಟಮ್ಸ್‌ನ ಸಹ ತಗೊಂಡಿದ್ದೆ. ಇದು ಲೈಕ್ ಸರ್ವಿಂಗ್ ಬೌಲ್ಸ್ ಥರನೇ ಇದೆಯಲ್ವಾ? ಸೊ ಇದರಲ್ಲಿ ಏನಾದರೂ ಸ್ವೀಟ್ ಹಾಕ್ಕೊಡೋದು, ಪಾಯಸ ಹಾಕ್ಕೊಡೋದು ಆ ಥರ ಚೆನ್ನಾಗಿರುತ್ತೆ ಅಂತ ಅದನ್ನು ತಗೊಂಡೆ. ಮತ್ತೆ ಅದ್ರ ಜೊತೆಗೆ ಇದು ಸೆರಾಮಿಕ್ ಅಲ್ಲ, ಈ ಸ್ಪೂನ್ಸ್ ಬಂದ್ಬಿಟ್ಟು ಲೈಕ್ ರೈಸ್‌ನ ಸರ್ವ್ ಮಾಡೋಕ್ಕೆ. ಸೆರಾಮಿಕ್ದು ನೋಡಿದೆ, ಬಟ್ ಸೆರಾಮಿಕ್ ಇರಲಿಲ್ಲ. ಸೊ ಫೈಬರ್‌ನೇ ತಗೊಂಡ್ಬಿಟ್ಟೆ. ಮತ್ತೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಒಂದು ಪ್ಲೇಟು. ಇದು ಸಹ ಲೈಕ್ ಫಸ್ಟಲ್ಲಿ ನೋಡಿದ್ವಲ್ವಾ ಅದೇ ರೀತಿನೇ ಸೇಮ್ ರೇಟ್, ಬಟ್ ಇದು ವೈಟ್ ಕಲರ್ ತುಂಬ ಚೆನ್ನಾಗಿದೆ. ಮತ್ತೆ ಇದು ಚೆನ್ನಾಗಿದೆ ನೋಡಿ, ಇದು ಸೆರಾಮಿಕ್ ಪ್ಲೇಟೇನೆ, ಪ್ಯೂರ್ ಸೆರಾಮಿಕ್. ಮತ್ತೆ ಆಲ್ರೆಡಿ ಇಂಥದ್ದು ನೀವು ಶಾರ್ಟ್ಸ್ ಅಲ್ಲಿ ನೋಡ್ತಿರ್ಬೋದಲ್ಲ, ಇಂಥ ಪ್ಲೇಟ್ ಒಂದಿದೆ ನನ್ನ ಮಗುಗೆ, ಬಟ್ ಅದ್ರ ಜೊತೆಗೆ ಇನ್ನೊಂದಿರಲಿ ಅಂತ ತಗೊಂಡೆ. ಇದು ವೈಟ್ ಪ್ಲೇಟ್ಸ್ ಸಹ 2 ತಗೊಂಡಿದ್ದೀನಿ. ಈಚ್ ಬಂದ್ಬಿಟ್ಟು 59 ರುಪೀಸ್ ಆಗಿತ್ತು. ಸೆರಾಮಿಕ್ ಬಟ್ ಚೆನ್ನಾಗಿದೆ. ಯಾಕಂದ್ರೆ 60 ರುಪೀಸ್ಗೆ ನಮ್ಗೆ ಸೆರಾಮಿಕ್ ಪ್ಲೇಟ್ ಅಂತಂದ್ರೆ ಅದು ವರ್ತ್ ಅನಿಸ್ತು, ಅದಕ್ಕೆ ತಗೊಂಡ್ಬಿಟ್ಟೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಲಂಚ್ ಬಾಕ್ಸ್‌ನ ನೋಡೋಣ ಡಿಮಾರ್ಟಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಇದು ಚೆನ್ನಾಗಿದೆ ಅನಿಸ್ತು. ಇದೇ ಬ್ರ್ಯಾಂಡ್‌ನ ನಾನು ಇನ್‌ಸ್ಟಾಗ್ರಾಮಲ್ಲೂ ನೋಡಿದ್ದೆ, ಪ್ಲಸ್ ಬೇರೆ ವೆಬ್ಸೈಟ್ಸಲ್ಲೂ ನೋಡಿದ್ದೆ. ಅದರಲ್ಲಿನೂ ನನಗೆ ಆನ್‌ಲೈನಲ್ಲಿ ನಾವು ನೋಡೋದಿಲ್ಲ ಅಲ್ಲ, ಜಸ್ಟ್ ಅದೇ ರೀತಿ ಬುಕ್ ಮಾಡ್ತೀವಿ ರಿವ್ಯೂವ್‌ನ ನೋಡಿ. ಬುಕ್ ಮಾಡೋದು ಬೇಡ, ಜಸ್ಟ್ ಫಸ್ಟ್ ಇದ್ರಲ್ಲಿ ಟ್ರೈ ಮಾಡೋಣ ಅಂತ ಡಿಮಾರ್ಟಲ್ಲಿ ಹೋಗಿ ಟ್ರೈ ಮಾಡಿದೆ. ಬಟ್ ದಿ ಬೆಸ್ಟ್ ಕ್ವಾಲಿಟಿ ಅಂತ ಅನ್ನಿಸ್ತು. ಯಾಕಂತಂದ್ರೆ ಇದರಲ್ಲಿ ನಮಗೆ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಉಪಯೋಗ ಏನು ಅಂತಂದ್ರೆ, ನೀವು ನೋಡ್ತಿರ್ಬೋದು 4 ಕಡೆ ಕ್ಲಿಪ್‌ನ ಕೊಟ್ಟಿದ್ದಾರೆ. ಮತ್ತೆ 2 ಪಾರ್ಟಿಷನ್‌ಗೆ ಸರಿ ಹೋಗೋ ತರ ಒಂದು ಸಿಲಿಕಾನ್‌ದು ನಮಗೆ ಲೈಕ್ ಏರ್ ಟೈಟ್ ಆಗಿರುವಂತದ್ದು ಒಂದು ಸಿಲಿಕಾನ್ ರಬ್ಬರ್ ಟೈಪ್ ತರ ಇದೆ ಅಲ್ವಾ? ಇದನ್ನು ಕ್ಲೋಸ್‌ಗೆ ಲಿಡ್ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಅದಾದ ನಂತರ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ, ಇದನ್ನ ಸ್ಟೈನ್ಲೆಸ್ ಸ್ಟೀಲ್ ಪ್ಲಸ್ ಇದರಲ್ಲಿ ಶೈನಿಂಗ್ ಇಲ್ಲ ನೋಡಿ, ಇದು ನಿಕ್ಕಲ್ ಫ್ರೀ ಸ್ಟೀಲ್ ಅಂತಾರಲ್ವಾ ಆ ತರ ಇರ್ಬೋದು. ಇದರಲ್ಲಿ ನಮ್ಗೆ ಲೈಕ್ ಏನಾಗುತ್ತೆ ಅಂತಂದ್ರೆ, ಆ ಕೆಳಗಡೆ ನಮ್ಗೆ ಅದು ಇನ್ನೊಂದು ಪ್ಲಾಸ್ಟಿಕ್ ಬೋಲ್ ಕಾಣಿಸ್ತಿದೆಯಲ್ಲ, ಅದು ಕೊಟ್ಟಿರೋದ್ರಿಂದ ನಮ್ಗೆ ಇದೇನೋ ಒಂದ್ ಸ್ವಲ್ಪ ಹಾರ್ಟ್ ಆಗೇ ಇರುತ್ತೆ ಫುಡ್ ಅಂತ ಅನ್ನಿಸ್ತೆ. ನಾನೇನು ಇನ್ನೂ ಟ್ರೈ ಮಾಡ್ಲಿಲ್ಲ, ಬಟ್ ಜಸ್ಟ್ ರಿವ್ಯೂ ಕೊಡ್ತಿದ್ದೀನಿ. ಸೊ ಇದು ಲೀಕ್ ಪ್ರೂಫ್ ಅಂತಾನೂ ಅನಿಸುತ್ತೆ. ಬಟ್ ಯಾಕಂತಂದ್ರೆ ನಾವೇನಾದ್ರೂ ಲಿಕ್ವಿಡ್ ಐಟಮ್ಸ್‌ನ ರಸಂ, ಸಾಂಬಾರ್ ಆ ತರ ಹಾಕ್ದಾಗ ಅದು ಲೀಕ್ ಆಗೋದಿಲ್ಲ ಅಂತ. ಅದು ನೋಡ್ದೆ ಕಲರ್ ಕಾಂಬಿನೇಷನ್ ಸಹ ಸ್ವಲ್ಪ ಇಷ್ಟ ಆಯ್ತು. ಒಂದ್ಸರಿ ಟ್ರೈ ಮಾಡೋಣ, ಚೆನ್ನಾಗಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಬುಕ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ತಗೊಂಡೆ. ತುಂಬಾ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತಂದು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್, ಪಿಂಕ್ ಕಲರ್ ಕಾಂಬಿನೇಷನ್ ಸಹ ಡಿಮಾರ್ಟ್ ಅಲ್ಲಿ ಅವೈಲಬಲ್ ಇರುತ್ತೆ. ನಿಮ್ಗೆ ಯಾರಾದ್ರೂ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಬೋದು. ಆನ್‌ಲೈನ್‌ಗಿಂತ ಆಫ್‌ಲೈನ್ ಅಲ್ಲಿ ಇದನ್ನ ನಾವು ತಗೊಂಡು ನೋಡಿ ನೆಕ್ಸ್ಟ್ ಆನ್‌ಲೈನ್‌ಗೆ ಹೋಗೋದು ಸ್ವಲ್ಪ ಬೆಸ್ಟ್ ಅಂತ ನನ್ಗನ್ನಿಸ್ತು. ಮತ್ತೆ ಇಲ್ಲಿ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆಕ್ಚುಲಿ ಡಿಮಾರ್ಟ್ ಇಂದ ನಾನು ಕೆಲವೊಂದು ಗ್ರಾಸರೀಸ್‌ನ ಸಹ ತಂದಿದ್ದೆ. ಆಕ್ಚುಲಿ ಒಣಮೆಣಸಿನಕಾಯಿ ತುಂಬಾ ಖಾಲಿ ಆಗ್ಬಿಟ್ಟಿತ್ತು. ಸೊ ಅದರಿಂದ ಇಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಪ್ಲಸ್ ಗುಂಟೂರು ಮೆಣಸಿನಕಾಯಿ 2ನ್ನೂ ತಂದಿದ್ದೀನಿ. ಆಕ್ಚುಲಿ ನಾನು ಇದನ್ನ ಬಿಡಿ-ಬಿಡಿಯಾಗೆ ತಗೊಳ್ತಿದ್ದೆ ಲೂಸ್ ಆಗಿ. ಬಟ್ ಏನಾಗುತ್ತೆ ಅಂತಂದ್ರೆ ಅದು ಸ್ಟೆಮ್ ಸಮೇತ ಇರುತ್ತಲ್ವಾ? ಸೊ ಅದ್ರಿಂದ ನಾವು ಜಾಸ್ತಿ ದಿನ ಅದನ್ನ ಪ್ರಿಸರ್ವ್ ಮಾಡಕ್ ಆಗ್ತಿರ್ಲಿಲ್ಲ. ಹುಳ ಬರೋದು, ಇಲ್ಲ ಒಳಗಡೆನೆ ಅದು ಇದಾಗ್ಬಿಡೋದು, ಮಣ್ಣು ಕೂಡ್ಕೊಂಡ್ ಬರೋದು ಆ ತರ ಆಗ್ತಿತ್ತು. ಪ್ರತಿ ಸರಿನೂ ನಾವು ಅದನ್ನ ವಾಶ್ ಮಾಡಿ ತೊಳೆದು ಮತ್ತೆ ನಾವು ಒಗ್ಗರಣೆಗಾಗಿರ್ಬೋದು, ಇಲ್ಲ ಸಾರ್ಗಾಗಿರ್ಬೋದು, ಇಲ್ಲ ಏನಾದ್ರೂ ಮಸಾಲೆಗೆ ಹಾಕ್ಬೇಕಾಗಿತ್ತು. ಅದಕ್ಕೆ ನಾನು ಈ ಸರಿ ಒಂದ್ಸರಿ ಪ್ಯಾಕೆಟ್ ಅಲ್ಲಿರೋದೇ ಟ್ರೈ ಮಾಡೋಣ ಅಂತ ತಗೊಂಬಂದೆ. ಇಲ್ಲಿ ನಾನು ಸ್ಟೆಮ್ ತೆಗೆದಿರ ಅದೇ ರೀತಿ ಸ್ಟೋರ್ ಮಾಡ್ತಿದ್ದೀನಿ. ಸ್ಟೆಮ್ ತೆಗೆದು ನಾವು ಹಂಗೆ ಸ್ಟೋರ್ ಮಾಡಿ ಸ್ವಲ್ಪ ಜಾಸ್ತಿ ದಿನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವ್ ಅದ್ರಲ್ಲಿ ನೋಡೋದಿಲ್ಲ ಅದ್ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು. ಲೈಕ್ ಹುಳ ಇದೆಯಾ, ಇಲ್ಲ ಅದ್ರಲ್ಲಿ ಏನಾದ್ರೂ ಕೆಟ್ಟೋಗ್ಬಿಟ್ಟಿದ್ಯಾ ಅಂತ. ಅದೇ ಸ್ಟೆಮ್ ಇದ್ರೆ ಸ್ವಲ್ಪ ದಿನ ಹೆಚ್ಚು ದಿನ ಬರುತ್ತೆ ನಮ್ಗದು. ಸೊ ಆದ್ರೆ ನಾನು ಅದೇ ರೀತಿ ಸ್ಟೋರ್ ಮಾಡ್ಕೊಳ್ತಿದ್ದೀನಿ.
ಪ್ಲಾಸ್ಟಿಕ್ ಯೂಸ್ ಮಾಡ್ತಿದಾರೇನೋ ಅಂತ ಅನ್ಕೋಬೇಡಿ. ಆಕ್ಚುಲಿ ಲೈಕ್ ಈ ಪ್ಲಾಸ್ಟಿಕ್‌ನ ರಿಮೂವ್ ಮಾಡ್ಬೇಕಂತಾನೆ ಟ್ರೈ ಮಾಡ್ತಿದ್ದೀನಿ. ಬಟ್ ಒಂದೇ ಸರಿ ಎಲ್ಲ ತರಬೇಕು ಕಿಚನ್‌ಗೆ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಒಂದಾಗೊಂದು ನಾನು ರೀಪ್ಲೇಸ್ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ಸೊ, ಇನ್ನು ನಿಮ್ಮ ಮುಂದಿನ ವ್ಲಾಗ್ಸಲ್ಲಿ ನಾನು ನಿಮ್ಮ ಒಂದು ಅಡ್ವೈಸ್ ಮುಖಾಂತರ ಇದನ್ನ ನಾನು ಚೇಂಜ್ ಮಾಡ್ತೇನೆ. ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲ ಗ್ರಾಸರೀಸ್‌ನ ಇದೇ ರೀತಿ ಸ್ಟೋರ್ ಮಾಡ್ಬಿಟ್ಟು ಆ ಇನ್ನು ಮಿಕ್ಕಿರೋ ಉಳ್ದಿರುತ್ತಲ್ವಾ ಅದನ್ನ ನಾನು ಈಗ ಏರ್ ಟೈಟ್ ಆಗಿ ಕ್ಲಿಪ್ಸ್ ಅದು ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಇದನ್ನ ಸ್ಟ್ಯಾಪಲ್ ಮಾಡಿ ಅದೇ ರೀತಿ ಸ್ಟೋರ್ ಮಾಡ್ತಿದ್ದೀನಿ. ನಾವಿದನ್ನ ಸ್ಟೀಲ್ ಬಾಕ್ಸಲ್ಲೂ ಸಹ ಹಾಕಿ ಸ್ಟೋರ್ ಮಾಡ್ಬೋದು. ಆಕ್ಚುಲಿ ಕೆಲವೊಂದು ಸ್ಟೀಲ್ ಬಾಕ್ಸ್ ಏನಂತಾರೆ ಏರ್ ಟೈಟ್ ಅಂತ ತಗೊಳ್ತೀವಿ. ಬಟ್ ಅದು ಏರ್ ಟೈಟ್ ಆಗಿರೋದಿಲ್ಲ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾವು ಫ್ರಿಡ್ಜಲ್ಲಿ ಇಟ್ಟಾಗ ನಮ್ಗೆ ಆಟೋಮೆಟಿಕ್ ಆಗಿ ಅದು ಗೊತ್ತಾಗ್ಬಿಡುತ್ತೆ ಏರ್ ಟೈಟ್ ಆಗಿರೋದಿಲ್ಲ. ಆಕ್ಚುಲಿ ಏರ್ ಟೈಟ್ ಆಗಿರೋದು ಕೆಲವೊಂದು ಕಂಟೈನರ್‌ಗಳು ಮಾತ್ರ. ನಾವು ಆ ತರ ಇದ್ರೆ ಅದ್ರಲ್ಲಿ ಹಾಕ್ಬಿಟ್ಟು ನಾವು ಫ್ರಿಡ್ಜಲ್ಲಿ ಸಹ ಪ್ರಿಸರ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಡಿನ್ನರ್‌ಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೋಯಾ ಬಿರಿಯಾನಿ ಮಾಡೋಣ ಅಂತ ಬಿಸಿ ನೀರನ್ನ ಕಾಯಿಸ್ತಿದ್ದೀನಿ ಕೆಟಲ್‌ನಲ್ಲಿ. ಸೊ ಬಿಸಿ ನೀರನ್ನ ಕಾಯಿಸಿದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸೋಯಾ ಚಂಕ್ಸ್ ಇರುತ್ತಲ್ವಾ ಅದನ್ನ ಸೇರಿಸ್ಬಿಡ್ತಿದ್ದೀನಿ. ಅದೂನು ಮುಗಿತಾ ಬಂದಿತ್ತು. ಬಟ್ ಹೊಸದ್ ತಂದಿದ್ದೀನಿ. ಫಸ್ಟ್ ಇದನ್ನ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡ್ಬಿಟ್ಟೆ. ಉಳ್ದಿರೋದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಬಿಸಿ ನೀರನ್ನ ಹಾಕಿ ಒಂದು 10 ನಿಮಿಷಗಳ ಕಾಲ ಅದನ್ನ ಅದೇ ರೀತಿ ಸೋಕ್ ಮಾಡ್ಕೊಳ್ತಿದ್ದೀನಿ. ಅದಾದ ನಂತರ ಇಲ್ಲಿ ಸೋಯಾ ಬಿರಿಯಾನಿಗೆ ಸ್ವಲ್ಪ ತರಕಾರಿಯನ್ನ ಹಚ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ. ಏನಿಲ್ಲ ಸಿಂಪಲ್ ಆಗಿ ನಾನು ಬೇರೆ ತರಕಾರಿಯನ್ನೆಲ್ಲ ಏನ್ ಹಾಕ್ತಿಲ್ಲ. ನಾರ್ಮಲ್ ಬಿರಿಯಾನಿಗೆ ಬೇಸಿಕ್ ಆಗಿ ನಾವೇನೇನ್ ಹಾಕ್ತಿವಿ ಅದನ್ನ ಮಾತ್ರ ತಗೊಳ್ತಿದ್ದೀನಿ. ಆಲ್ರೆಡಿ ಟೈಮ್ ಜಾಸ್ತಿ ಆಗ್ಬಿಟ್ಟಿತ್ತು. ಅದರಿಂದ ಜಸ್ಟ್ ಟೊಮೊಟೊ, ಆನಿಯನ್ ಮತ್ತೆ ಸ್ವಲ್ಪ ಗ್ರೀನ್ ಚಿಲ್ಲಿನ ತಗೊಳ್ತಿದ್ದೀನಿ. ಆಕ್ಚುಲಿ ನಾವು ಖಾರದ ಪುಡಿನ ಸಹ ಬಳಸಬಹುದು. ಬಟ್ ಗ್ರೀನ್ ಚಿಲ್ಲಿ ಮತ್ತೆ ಖಾರದ ಪುಡಿ 2 ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಎರಡನ್ನೂ ಬಳಸೋಣ ಅಂತ ಇದನ್ನ ತಗೊಂಡಿದ್ದೀನಿ. ಕೇವಲ ಟೊಮೊಟೊ, ಆನಿಯನ್ ಮತ್ತೆ ಗ್ರೀನ್ ಚಿಲ್ಲಿ ಅಲ್ದೇನೆ ನಿಮ್ಮ ಹತ್ರ ಏನಾದ್ರೂ ಬೇರೆ ತರಕಾರಿಗಳೆಲ್ಲಾನು ಇದ್ರೂನು ಸಹ ಎಲ್ಲ ತರಕಾರಿಯನ್ನು ಹಾಕೋಬಹುದು. ಲೈಕ್ ಕ್ಯಾರೆಟ್, ಬೀನ್ಸ್ ಬೇಸಿಕ್ ತರಕಾರಿ ಅಲ್ದಿರ ಮತ್ತೆ ಗ್ರೀನ್ ಪೀಸ್ ಇರುತ್ತಲ್ವಾ ಮೀನ್ಸ್ ಬಟಾಣಿ, ಹಸಿರು ಬಟಾಣಿ ಅದನ್ನ ಹಾಕೋಬಹುದು. ಮತ್ತೆ ಇದು ಕಾಲಿಫ್ಲವರ್‌ನ ಸಹ ನಾವು ಮಿಕ್ಸ್ ಮಾಡ್ಕೋಬಹುದು. ಎಲ್ಲಾನು ನಾವು ಲೈಕ್ ಮ್ಯಾರಿನೇಟ್ ಮಾಡ್ಕೊಂಡಿದ್ ನಂತರ ಮತ್ತೆ ಇದನ್ನ ವೆಜ್ ಬಿರಿಯಾನಿ ತರ ಸಹ ಮಾಡ್ಕೋಬಹುದು. ಆಕ್ಚುಲಿ ಯಾರು ನಾನ್ ವೆಜ್‌ನ ತುಂಬಾ ಇಷ್ಟಪಡಲ್ಲ ನೋಡಿ ಓನ್ಲಿ ವೆಜಿಟೇರಿಯನ್ ಇರ್ತಾರಲ್ವಾ ಅವರಿಗೆ ಸ್ವಲ್ಪ ಕ್ರೇವಿಂಗ್ಸ್‌ನ ಕಂಟ್ರೋಲ್ ಮಾಡಕ್ಕೆ ಈ ಒಂದು ಬಿರಿಯಾನಿನ ನಾವು ಮಾಡಿ ಕೊಡ್ಬೋದು. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಫ್ಲೇವರ್ ಎಲ್ಲ ಚಿಕನ್ ಬಿರಿಯಾನಿ ತರಾನೇ ಬರುತ್ತೆ. ಬಟ್ ಇದು ಸೋಯಾ ಚಂಕ್ಸ್ ಇಂದ ಮಾಡಿರ್ತಕ್ಕದ್ದು. ಇದು ಸಹ ಪ್ರೋಟೀನ್ ಇಂದ ಕೂಡಿರ್ತಕ್ಕಂತ ಒಂದು ಡಿಶ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂತ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಆನಿಯನ್ಸ್ ಎಲ್ಲ ಅದು ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಮತ್ತೆ ಇವಾಗ ಕಟ್ ಮಾಡ್ತಿದ್ದೀನಿ. ನಾವು ಆನಿಯನ್ಸ್‌ನ ನೀವು ಮಕ್ಳಿಗೆ ಮಾಡ್ತಿದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ಬಿರಿಯಾನಿಗೆ ನಾವು ಹೆಂಗ್ ಕಟ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡ್ಕೋಬಹುದು. ಆಕ್ಚುಲಿ ಬಿರಿಯಾನಿ ಆನಿಯನ್ ತಗೊಂಡ್ರೆ ಇನ್ನು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದು ಮತ್ತೆ ಮತ್ತೊಂದು ಟಿಪ್ ಏನು ಅಂತಂದ್ರೆ ನಾರ್ಮಲ್ ಆನಿಯನ್ಸ್‌ಗಿಂತ ನಾವು ಫ್ರೈಡ್ ಆನಿಯನ್ಸ್ ಏನಾದ್ರೂ ನಿಮ್ಮ ಹತ್ರ ರೆಡಿ ಆಗಿದ್ರೆ ನೀವೇನಾದ್ರೂ ಮಾಡಿ ಇಟ್ಕೊಂಡಿದ್ರೆ ಇಲ್ಲ ರೆಡಿಮೇಡ್ ಏನಾದ್ರೂ ತಗೊಂಡಿದ್ರೆ ಇವಾಗ ಅದನ್ನು ಮಾರ್ತಿದಾರಲ್ವಾ ಅಂಗಡಿಗಳಲ್ಲಿ. ಸೊ ನಾವು ಅದನ್ನು ಸಹ ಯೂಸ್ ಮಾಡ್ಬೋದು ಫ್ರೈಡ್ ಆನಿಯನ್ಸ್‌ನ ನಾವು ಯೂಸ್ ಮಾಡಿದ್ರೆ ಆಕ್ಚುಲ್ ನಾರ್ಮಲ್ ದಮ್ ಬಿರಿಯಾನಿನ ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೊಂಡ್ರೆ ಬಿರಿಯಾನಿ ಇನ್ನೂ ತುಂಬಾ ಟೇಸ್ಟ್ ಆಗಿ ಬರುತ್ತೆ.
ಇಲ್ಲಿ ಎಲ್ಲ ತರಕಾರಿನ ಕಟ್ ಮಾಡ್ಕೊಂಡಿದ್ದಾಯ್ತು. ಸಡನ್ ಆಗಿ ಆಕ್ಚುಲಿ ಕರೆಂಟ್ ಹೋಯ್ತು, ಪವರ್ ಕಟ್ ಆಯ್ತು. ಮತ್ತೆ ಸೊ ಅದರಿಂದ ಇವಾಗ ಫೋನಲ್ಲೇ ಫ್ಲ್ಯಾಶ್ ಆನ್ ಮಾಡಿ ಇವಾಗ ಶೂಟ್ ಮಾಡ್ತಿದ್ದೀನಿ. ಕ್ಲಾರಿಟಿ ಏನಾದರೂ ಬರಲಿಲ್ಲ ಅಂತಂದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಇವಾಗ ಇದು ಸೋಯಾ ಚಂಕ್ಸ್ನ ನಾವು ಸೋಕ್ ಮಾಡಿ ಇಟ್ಟಿದ್ವಲ್ಲ, ನೆನೆಸಿಟ್ಟಿದ್ವಲ್ಲ, ಅದೆಲ್ಲ ಇವಾಗ ನೆಂದಾಗಿದೆ. ಇವಾಗ ಅದನ್ನು ನಾವೆಲ್ಲ ಸ್ಕ್ವೀಸ್ ಮಾಡಿ ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾವಿವಾಗ ಮತ್ತೊಂದು ಬೌಲಲ್ಲಿ ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಸೋಯಾ ಬಿರಿಯಾನಿಗೆ ಈ ಸೋಯಾ ಚಂಕ್ಸ್ಗಿಂತನೂ ಸ್ವಲ್ಪ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಆ ಸೋಯಾ ಚಂಕ್ಸ್ ಆದರೂ ನಾವು ಯೂಸ್ ಮಾಡ್ಕೋಬೋದು. ನನ್ನ ಮನೇಲಿ ಇದೇ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇದೇ ರೀತಿ ಎಲ್ಲ ಸೋಯಾ ಚಂಕ್ಸ್ನ ನಾವು ನೀಟಾಗಿ ಸ್ಕ್ವೀಸ್ ಮಾಡಿ ಮತ್ತೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಾದ ನಂತರ ಇವಾಗ ಮತ್ತೊಂದು ಬೌಲ್ನ ಕ್ಲೀನ್ ಮಾಡಿಬಿಟ್ಟು ನಾನಿಲ್ಲಿ ಆ ಬೌಲ್ ಚಿಕ್ಕದಾಗಿರೋದ್ರಿಂದ ಈ ಬೌಲಲ್ಲಿ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ನಾವು ಯಾವ ರೀತಿ ನಾನ್ ವೆಜ್ನ ಮ್ಯಾರಿನೇಟ್ ಮಾಡ್ತೀವಲ್ವಾ, ಸೇಮ್ ಅದೇ ಪ್ರಾಸೆಸ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ತಿದ್ದೀನಿ. ಫಸ್ಟ್ ಮೊಸರು ಆಗಿದ್ದಾದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಿದ್ದೀನಿ, ಅದನ್ನು ಸಹ 1 ಸ್ಪೂನ್ ಅಷ್ಟು. ಅದಾದ ನಂತರ ಇವಾಗ ಎಲ್ಲ ಮಸಾಲೆ ಪದಾರ್ಥಗಳನ್ನ ನಾವು ಒಂದೊಂದಾಗಿ ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಮೀನ್ಸ್ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕಿದ್ರು ನೀವು ಹಾಕೋಬಹುದು. ಕಲರ್ ಬೇಕು ಅಂತಂದ್ರೆ, ಸ್ವಲ್ಪ ಖಾರ ಬೇಕು ಅಂತಂದ್ರೆ ನಾರ್ಮಲ್ ಗುಂಟೂರಿ ಮೆಣಸಿನ್ಕಾಯಿ ಪುಡಿ ಹಾಕೋಬಹುದು. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಅದಾದ ನಂತರ ಸ್ವಲ್ಪ ಗರಂ ಮಸಾಲ, ಮತ್ತೆ ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿನ ಸಹ ನಾವು ಸೇರಿಸ್ಕೋಬೇಕಾಗುತ್ತೆ. ನೀವು ಇವಾಗಾದ್ರೂ ಹಾಕೋಬಹುದು, ಇಲ್ಲ ಅಂತಂದ್ರೆ ರೈಸ್ನ ಇಡ್ಬೇಕಾದ್ರೆ ಅವಾಗಾದ್ರೂ ಸೇರಿಸ್ಕೋಬಹುದು ರೈಸ್ ಜೊತೆಗೆ. ಇವಾಗ ಇದನ್ನೆಲ್ಲ ಹಾಕಿ ವಾಟರ್ ಹಾಕ್ದಿರ ಇದನ್ನ ನಾವೇನ್ ಮೊಸರು ಹಾಕಿರ್ತೀವಲ್ವಾ ಅದರಿಂದನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 to 3 seconds ನಾವು ಇದನ್ನ ಮಿಕ್ಸ್ ಮಾಡಿಬಿಟ್ರೆ ಆ ಚಂಕ್ಸ್ಗೆಲ್ಲ ಆ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ನಾವು ಸ್ವಲ್ಪ ಮ್ಯಾರಿನೇಟ್ ಮಾಡೋ ಅಷ್ಟಕ್ಕೆ ಆ ಒಂದು ಫ್ಲೇವರ್ಸ್ ಎಲ್ಲ ಸೋಯಾ ಚಂಕ್ಸ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ರೈಸ್ಗೋಸ್ಕರ ನಾನು ಇಲ್ಲಿ ಬಿರಿಯಾನಿ ಎಲೆನ ಮತ್ತೆ ಎಲ್ಲ ಬಿರಿಯಾನಿ ಐಟಮ್ಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ 1 ಬಿರಿಯಾನಿ ಎಲೆ ಮತ್ತೆ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಳ್ತಿದ್ದೀನಿ. ಇದು ನಿಮಗೆ ಫುಲ್ಲಿ ಆಪ್ಷನಲ್. ನೀವು ಕಾಳು ಮೆಣಸು ಬೇಡ ಅಂತ ಹೇಳಿದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಮತ್ತೆ ಒಂದು 4 ಏಲಕ್ಕಿನ ಹಾಕೊಳ್ತಿದ್ದೀನಿ. ನಿಮ್ಮ ಹತ್ರ ಒಂದ್ ವೇಳೆ ಬ್ಲ್ಯಾಕ್ ಕಲರ್ದು ದೊಡ್ಡದು ಏಲಕ್ಕಿ ಬರುತ್ತಲ್ವಾ, ಅದಿದ್ರೆ ಅದನ್ನ ಹಾಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ದಾಲ್ಚಿನ್ನಿ ಮತ್ತೆ ಜಾಪತ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ನಿಮ್ಮ ಹತ್ರ ಸೋಂಪಿದ್ರೆ ಅದನ್ನ ಸಹ ನೀವು ಹಾಕೋಬಹುದು. ನಾನಿಲ್ಲಿ ಮಸಾಲೆನ ಸ್ವಲ್ಪ ಕಡಿಮೆ ಮಾಡಿ ಹಾಕೊಳ್ತಿದ್ದೀನಿ. ಸೊ ನಿಮ್ಮ ಹತ್ರ ಅದು ಇದ್ರೆ ಅದನ್ನ ಹಾಕೋಬಹುದು. ಇವಾಗ ಅದೆಲ್ಲ ಹಾಕಿದಾದ ನಂತರ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಳ್ತಿದ್ದೀನಿ. ನಾವಿಲ್ಲಿ ಒಗ್ಗರಣೆ ಹಾಕೊಳ್ಳೋದಷ್ಟಕ್ಕೆ ಅಕ್ಕಿ ಎಲ್ಲ ಚೆನ್ನಾಗಿ ಸೋಕ್ ಆಗತ್ತೆ. ನೆಕ್ಸ್ಟ್ ನಮಗೆ ರೈಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೀನ ಹಾಕೊಳ್ತಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸಹ ಹಾಕೊಂಡು ಎಲ್ಲ ಬಿರಿಯಾನಿ ಐಟಮ್ಸ್ನ ಇದೆಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗಿದಾದ್ಮೇಲೆ ನಾವು ಹಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನ, ಅಂದ್ರೆ ಟೊಮೊಟೊ ಅವೆಲ್ಲ ಬೇಡ, ಜಸ್ಟ್ ಈಗ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿನ ಹಾಕೊಂಡು ಅದನ್ನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಟೊಮೊಟೊನ ಹಾಕಿ ಇದನ್ನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋಬೇಕು. ಯಾಕಂತಂದ್ರೆ ನಾವು ಮ್ಯಾರಿನೇಷನ್ಗೆ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವಾ, ಇವಾಗ ಜಾಸ್ತಿ ಆಗ್ಬಿಡುತ್ತೆ ಅವಾಗ ಹಾಕೊಂಡ್ಬಿಟ್ರೆ, ಅದಕ್ಕೆ ಸ್ವಲ್ಪ ಹಾಕೋಬೇಕು. ಇವಾಗ ಅದ್ರ ಜೊತೆಗೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ನ ಎಲ್ಲವನ್ನ ಹಾಕ್ಬಿಟ್ಟು ಇದನ್ನ ಇವಾಗ ಒಂದ್ಸರಿ ಮಿಕ್ಸ್ ಕೊಟ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಅದರಲ್ಲಿ ನಮಗೆ ಸ್ವಲ್ಪ ನೀರು ಬರುತ್ತೆ. ಸೋಯಾ ಚಂಕ್ಸ್ ನಾವು ಆಲ್ರೆಡಿ ನೀರಲ್ಲಿ ಸೋಕ್ ಮಾಡಿದ್ವಲ್ಲ, ನಾವೆಷ್ಟೇ ಸ್ಕ್ವೀಸ್ ಮಾಡಿದ್ರು ಸ್ವಲ್ಪ ಹೀಟ್ ಮಾಡೋದಷ್ಟಕ್ಕೆ ಸ್ವಲ್ಪ ನೀರು ಅನ್ನೋದು ಬರುತ್ತೆ. ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ತಿದ್ದೀನಿ. ಇವಾಗ ಇದು ಸಹ ನಿಮ್ಗೆ ಫುಲ್ಲಿ ಆಪ್ಷನಲ್. ನೀವೇನಾದ್ರೂ ಸ್ವಲ್ಪ ಮಸಾಲೆ ಬೇಕು, ಫ್ಲೇವರ್ ಚೆನ್ನಾಗಿರ್ಬೇಕು ಬಿರಿಯಾನಿ ಅಂತಂದ್ರೆ ನೀವು ಸೇರಿಸ್ಕೋಬಹುದು. ಸೇಮ್ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಪುಡಿ, ನೆಕ್ಸ್ಟ್ ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ. ಖಾರದ ಪುಡಿ ಹಾಕ್ತಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ಮತ್ತೆ ಖಾರದ ಪುಡಿ ಹಾಕಿದೀವಲ್ಲ ಅದರಿಂದ. ಇವಾಗ ಇದನ್ನ ಒಂದು 5 ರಿಂದ 6 ಸೆಕೆಂಡ್ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಿದ್ದಾದ್ಮೇಲೆ ಸೋಕ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೋಬೇಕು. ಬರೀ ಅಕ್ಕಿನ ಸೇರಿಸ್ಕೋಬೇಕು.
ಇವಾಗ ನೀವು ಇಲ್ಲಿ ನಾನೊಂದು ಟಿಪ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ನಾವು ಇವಾಗ್ಲೇ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀರು ಮತ್ತೆ ರೈಸ್ 2 ಒಟ್ಟಿಗೆ ಹಾಕ್ಬಿಡ್ತಾರೆ. ಆ ತರ ಹಾಕೋದ್ರಿಂದ ಒಂದ್ ವೇಳೆ ನೀವೇನಾದ್ರೂ ನೀರು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕೋದು ಅದೆಲ್ಲ ಆಗಿದೆ ಅಂತಂದ್ರೆ ರೈಸ್ ಅನ್ನೋದು ಮುದ್ದೆ ಮುದ್ದೆ ಹಾಕ್ಬಿಡುತ್ತೆ. ನಮ್ಗೆ ಏನಾದ್ರು ಪುಡಿ ಪುಡಿಯಾಗಿ ಬರೋದಿಲ್ಲ. ನೀವು ಈ ಒಂದು ಪ್ರಾಸೆಸ್‌ನ ಯೂಸ್ ಮಾಡಿ. ಈವನ್ ಮಸೂರಿ ಅಕ್ಕಿನೇ ಅಲ್ಲ, ರೇಷನ್ ಅಕ್ಕಿಯಿಂದ ಸಹ ನೀವು ಇದೇ ರೀತಿ ಮಾಡ್ಕೋಬಹುದು. ಕೆಲವ್ರಿಗೆ ಒಂದು ಮಿಸ್‌ಕನ್ಸೆಪ್ಷನ್ ಇರ್ತದೆ. ಅಂತಂದ್ರೆ ಕೆಲವೊಂದು ಅಭಿಪ್ರಾಯ ಏನು ಅಂತಂದ್ರೆ ರೇಷನ್ ಅಕ್ಕಿಯಿಂದ ಚೆನ್ನಾಗ್ ಬರಲ್ಲ ಪಲಾವ್ ಎಲ್ಲ ಅಂತ. ನಾನು ಪಾತ್ರೆಯಲ್ಲಿ ಯಾವತ್ತೂ ಮಾಡಿಲ್ಲ. ಬಟ್ ಕುಕ್ಕರಲ್ಲಿ ನಾನು ಹೇಳ್ತಿದ್ದೀನಿ. ನೀವು ಈ ತರ ಫಸ್ಟ್ ರೈಸ್‌ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 2 ಸೆಕೆಂಡ್ ಬಿಟ್ಟಿದ್ದಾದ್ಮೇಲೆ ಮತ್ತೆ ನೀರ್ನ ಸೇರಿಸ್ಕೊಂಡು ಈ ತರ ಮಾಡ್ಕೊಂಡ್ಬಿಟ್ರೆ ರೇಷನ್ ಅಕ್ಕಿನೇ ಆಗಿರ್ಬೋದು ನಮ್ಗೆ ಬಿಡಿ ಬಿಡಿಯಾಗಿ ಪಲಾವ್ ಅನ್ನೋದು ಇಲ್ಲ ಬಿರಿಯಾನಿ ಅನ್ನೋದು ರೆಡಿ ಆಗ್ಬಿಡುತ್ತೆ. ಇವಾಗ ನಾನು ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಈ ಸ್ಟೇಜ್ ಅಲ್ಲಿ ಸಾಲ್ಟ್ ನ ಹಾಕೊಳ್ತಿದ್ದೀನಿ. ಕಲ್ಲುಪ್ಪು ಹಾಕೊಂಡ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಅದನ್ನೇ ಹಾಕೊಳ್ತಿದ್ದೀನಿ. ಇವಾಗ ಮತ್ತೆ ಫ್ರೆಶ್ ಆಗಿ ಕಟ್ ಮಾಡಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಇವಾಗ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಸಹ ಸೇರಿಸ್ತಿದ್ದೀನಿ. ಯಾಕಂದ್ರೆ ಅದು ಹುಕ್ಕಿ ಬರ್ದಿರ ನೀವು ಈ ಪ್ಲೇಸ್ ಅಲ್ಲಿ ಆಯಿಲ್ ನ ಸಹ ಹಾಕೋಬಹುದು. ಇದೆಲ್ಲ ಆಗಿದ್ದಾದ್ಮೇಲೆ ಇವಾಗ ಇದನ್ನ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ವಿಸಿಲ್ ಕೊಟ್ಕೊಂಡ್ರೆ ನಮ್ಗೆ ಬಿರಿಯಾನಿ ಅನ್ನೋದು ರೆಡಿ ಆಗ್ಬಿಡುತ್ತೆ. ನಿಮ್ಗೆ ಬೇಕು ಅಂತಂದ್ರೆ ಹೈ ಫ್ಲೇಮ್ ಅಲ್ಲಿ ಒಂದೇ ವಿಸಿಲ್ ನ ಕೊಟ್ಟು ಫುಲ್ ಗ್ಯಾಸ್ ಎಲ್ಲ ಹೋಗೋವರೆಗೂ ಇದ್ದು ಮತ್ತೆ ಓಪನ್ ಮಾಡಿದ್ರು ಆಗುತ್ತೆ. ಬಟ್ ನಾರ್ಮಲ್ ಆಗಿ ನಾನ್ ಮಾಡೋ ರೀತಿ ನಿಮ್ಗೆ ಹೇಳ್ತಿದ್ದೀನಿ. ಇಲ್ಲಿ ಇನ್ನೊಂದು ಟಿಪ್ ಏನು ಅಂತಂದ್ರೆ ಆಕ್ಚುಲಿ ನಮ್ಗೆ ಇವಾಗ ಕುಕ್ಕರ್ದು ಅದು ಇರುತ್ತಲ್ವಾ, ಲೈಕ್ ಲಿಡ್ಗೆ ಒಂದು ರಬ್ಬರ್ ಕೊಟ್ಟಿರ್ತಾರಲ್ವಾ, ಅದೇನಾದ್ರೂ ಲೂಸ್ ಆಗಿರೋದು ಆಗಿರ್ಬೋದು, ಇಲ್ಲ ಕುಕ್ಕರ್ನ ನಾವೇನೇ ಇಟ್ಟರು ಅದು ಹುಕ್ಕಿ ಬರ್ತಾ ಇರತ್ತೆ, ಎಲ್ಲ ಕುಕ್ಕರ್ ಎಲ್ಲ ಗಲೀಜ್ ಆಗಿರುತ್ತಲ್ವಾ, ಆ ತರ ಎಲ್ಲ ಆಗದ್ರೆ ಈ ತರ ಟಿಶ್ಯೂ ಪೇಪರ್ ಹಾಕಿದ್ರೆ ನೀವು ನೋಡ್ತಿರ್ಬೋದು ಏನು ಒಂದಿಷ್ಟು ಸಹ ನಮ್ಗೆ ಕುಕ್ಕರ್ ಅನ್ನೋದು ಗಲೀಜ್ ಆಗೋದಿಲ್ಲ. ಮೀನ್ಸ್ ಅದೆಲ್ಲ ಹುಕ್ಕಿ ಬರೋದಾಗ್ಬಿಟ್ಟು ನೀರೆಲ್ಲ ಹೊರಗಡೆ ಬರೋದು ಆ ತರ ಎಲ್ಲ ಆಗೋದಿಲ್ಲ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ, ಪುಡಿ ಪುಡಿಯಾಗಿ ಬಂದಿದೆ. ನಾನು ಅಕ್ಕಿನ ಸಹ ಜಾಸ್ತಿ ಹೊತ್ತು ಸಹ ಸೋಕ್ ಮಾಡಿಲ್ಲ. ಜಸ್ಟ್ ನಾನು ಅದನ್ನ ಸೋಕ್ ಮಾಡಕ್ ಇಟ್ಟು ಬಿರಿಯಾನಿ ಮಾಡಕ್ ರೆಡಿ ಮಾಡಿದೆ. ಸೊ ಈಗ ನಮ್ಮ ಡಿನ್ನರ್ಗೆ ಸೂಪರ್ ಡೆಲಿಷಿಯಸ್ ಸೋಯಾ ಬಿರಿಯಾನಿ ರೆಡಿ ಆಯ್ತು. ನಾವು ಇದ್ರ ಜೊತೆಗೆ ಸ್ವಲ್ಪ ಆ ರೈತಾ, ಇಲ್ಲ ಅಂತಂದ್ರೆ ನಾನಿಲ್ಲಿ ಓನ್ಲಿ ಮೊಸರನ್ನ ಮಾತ್ರ ತಗೊಳ್ತಿದ್ದೀನಿ. ಆಲ್ರೆಡಿ ತುಂಬಾ ಟೈಮ್ ಆಗ್ಬಿಟ್ಟಿತ್ತು. ಸೊ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಕುಕುಂಬರ್, ಸ್ವಲ್ಪ ಈರುಳ್ಳಿನ ಸೇರಿಸ್ತಿದ್ದೀನಿ ಗಾರ್ನಿಶ್ಗೆ ಅಂತ ಸೈಡ್ ಡಿಶ್ ಆಗಿ. ಸೊ ನಿಮ್ಗೆ ಇನ್ನೊಂದು ರೆಸಿಪಿನ ಸಹ ನಾನು ಶೇರ್ ಮಾಡಬೇಕು. ಆಕ್ಚುಲಿ ಇದು ಇವತ್ತಿನ ವ್ಲಾಗ್ ನಲ್ಲಿ ಶೂಟ್ ಮಾಡಿದ್ದಲ್ಲ, ನಾನು ಬಿಫೋರೇ ಶೂಟ್ ಮಾಡಿದ್ದೆ ಇದನ್ನ. ಮೊಸರು ವಡೆ ಹೋಟೆಲ್ ಸ್ಟೈಲ್ ಅಲ್ಲಿ ನಾವು ಯಾವ ರೀತಿ ಮಾಡ್ತೀವಿ, ನಾವೆಲ್ಲ ಲೈಕ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದಾಗಿರ್ಬೋದು, ಹೋಟೆಲ್ ನಲ್ಲಿ ತಿನ್ನೋವಾಗ ಆಗಿರ್ಬೋದು, ನಾವು ಅನ್ಕೊಳ್ತಿರ್ತೇವಲ್ಲ ಇಷ್ಟು ಸಾಫ್ಟ್ ಆಗಿ ವಡೆಯನ್ನ ಯಾವ ರೀತಿ ಮಾಡ್ತಾರೆ ಮೊಸರು ವಡೆಯನ್ನ ಅಂತ ಹೇಳ್ಬಿಟ್ಟು ಇವತ್ತು ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀನಿ. ನಾನು ಇದನ್ನ ಆಲ್ರೆಡಿ ಸೋಕ್ ಮಾಡಿ ಇಟ್ಟಿದ್ದೆ ಉದ್ದಿನ ಬೇಳೆಯನ್ನ. ಲೈಕ್ ಒನ್ ಒನ್ 2 to 3 hours ನಾವು ಸೋಕ್ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತು ಸೋಕ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕೊಂಡು ಅದನ್ನ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಬಿಟ್ಟು, ನಾರ್ಮಲ್ ಮಿಕ್ಸಿ ಗ್ರೈಂಡರ್ಗೆ ಹಾಕಿ, ಇಲ್ಲ ನಿಮ್ಮ ಹತ್ರ ಗ್ರೈಂಡರ್ ಇದ್ರೆ ಗ್ರೈಂಡರ್ಗೆ ಹಾಕ್ಬಿಟ್ಟು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಅದೆಲ್ಲ ಗ್ರೈಂಡ್ ಮಾಡಿದ ಆದ್ಮೇಲೆ ನಾನು ಇಲ್ಲಿ ನೋಡಿಸ್ತಿದ್ದೀನಲ್ವಾ, ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ರವೆಗೂ ಇದೆ, ಅದು ಸ್ವಲ್ಪ ಫುಲ್ ಗ್ರೈಂಡ್ನು ಸಹ ಆಗಿದೆ. ಈ ಒಂದು ಸ್ಟೇಜ್ ಅಲ್ಲಿ ನಾವು ಇದನ್ನ ಒಂದು ಬೌಲ್ಗೆ ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಇದೇ ರೀತಿ ಮಿಕ್ಕಿರ್ತಕ್ಕಂಥ ಎಲ್ಲ ಒಂದು ಲೈಕ್ ಉದ್ದಿನ ಬೇಳೆಯನ್ನ ಸಹ ಅದೇ ರೀತಿ ಹಾಕೋಬೇಕು. ಏನಂದ್ರೆ ನಾವು ಇದಕ್ಕೆ ಜಾಸ್ತಿ ನೀರ್ನ ಮೊದಲೇ ಸೇರಿಸ್ಲಿಕ್ಕೆ ಹೋಗ್ಬಾರ್ದು. ನೆನ್ಸಿಟ್ಕೊಂಡಿರೋ ನೀರ್ನ ಸ್ವಲ್ಪ ಸ್ವಲ್ಪ ಹಾಕಿ. ಆಕ್ಚುಲಿ ಅಷ್ಟು ನೀರು ನಮ್ಗೆ ಬೇಕಾಗೋಗೋದಿಲ್ಲ. ಯಾಕಂದ್ರೆ ನಾವು ಇದನ್ನ ಬ್ಯಾಚ್ ಆಗಿ ಹಾಕೊಳ್ಳೋದು. ಬ್ಯಾಚ್ ಅಂತಂದ್ರೆ ನಾವು ಒಂದ್ಸರಿ ಮಿಕ್ಸರ್ನ ಆಫ್ ಮಾಡಿ ಮತ್ತೆ ಅದನ್ನ ಆನ್ ಮಾಡಿ ಮತ್ತೆ ಅದೇ ರೀತಿ ಹಾಕೋಬೇಕು. ಯಾಕಂತಂದ್ರೆ ಇದು ನಾವು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಅದು ಲೋಡ್ ಜಾಸ್ತಿ ಆಗ್ಬಿಟ್ಟು ಸ್ಟಕ್ ಆಗೋ ಪ್ರಾಬ್ಲಮ್ ಸಹ ಇರುತ್ತೆ. ಸೊ ಆದ್ರಿಂದ ಈ ತರ ಸ್ವಲ್ಪ ಸ್ವಲ್ಪ ಆಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ವಿತಿನ್ 5 to 10 minutes ಅಲ್ಲಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು ಎಷ್ಟು ಫ್ಲಫಿ ಆಗಿ ಚೆನ್ನಾಗಿ ಬಂದಿದೆ. ಸೊ ಇದನ್ನೆಲ್ಲ ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಟ್ರಾನ್ಸ್ಫರ್ ಮಾಡಿದ ಆದ್ಮೇಲೆ ಈ ಒಂದು ಉದ್ದಿನ ಬೇಳೆ ಮಾಡಿರ್ತಕ್ಕಂಥ ಹಿಟ್ಟಿಗೆ ನಾನು ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಿದ್ದೀನಿ.
ಯಾಕೆ ಅಂತಂದ್ರೆ ಬರೀ ಉದ್ದಿನ ಬೇಳೆನ ಮಾಡ್ಬಿಟ್ರೆ ಅದು ತುಂಬಾ ಆಯಿಲ್‌ನ ಹೀರ್ಕೊಂಡ್ಬಿಡುತ್ತೆ. ತುಂಬಾ ಆಯಿಲ್‌ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಬಟ್ ನಮ್ಗದು ಒಂದು ಶೇಪಲ್ಲಿ ಬರುತ್ತೆ. ಬಟ್ ಫ್ರೆಶ್ ಆಗೇ ಹಾಕ್ಕೋಬೇಕಾಗುತ್ತೆ. ನಾವು ಮತ್ತೆ ಹಿಟ್ಟನ್ನ ಮಿಕ್ಕಿದೆ ಅಂತ ಹೇಳ್ಬಿಟ್ಟು ಫ್ರಿಡ್ಜಲ್ಲಿ ಪ್ರಿಸರ್ವ್ ಮಾಡೋದ್ ಆಗಿರ್ಬೋದು, ಅದೆಲ್ಲ ಮಾಡಕ್ಕಾಗಲ್ಲ. ಸೊ ನಾವದನ್ನ ಹಾಕಿ ಈ ತರ ಒಂದೇ ಪ್ಯಾಟ್ರನ್ ಅಲ್ಲೇ ನಾವದನ್ನ ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲ್ ಇಡ್ಲಿ ಹಿಟ್ಟು ಮಿಕ್ಸ್ ಮಾಡ್ತೀವಲ್ಲ ಆ ತರ ಅಲ್ದಿರ ಇದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಲೈಕ್ 1 ಆರ್ 2 ಮಿನಿಟ್ಸ್ ಫುಲ್ ಆಗಿ ಒಂದೇ ಪ್ಯಾಟ್ರನ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಎಲ್ಲಿವರೆಗೂ ಅದನ್ನ ಮಿಕ್ಸ್ ಮಾಡ್ಬೇಕು ಅಂತಂದ್ರೆ, ನೀವು ಅದನ್ನೆಲ್ಲ ಮಿಕ್ಸ್ ಮಾಡಿ ಆಗಿದ್ದಾದ್ಮೇಲೆ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ಒಂದ್ ಬಟ್ಲಲ್ಲಿ ನೀರ್ ತಗೊಂಡು ಇದಕ್ಕೆ ನೀವು ಆ ಹಿಟ್ಟನ್ನ ಹಾಕಿದ್ರೆ ಆ ಹಿಟ್ಟು ಮೇಲೆ ಅದು ಫ್ಲೋಟ್ ಆಗ್ಬೇಕು ಅಂತಂದ್ರೆ ಅದ್ಮೇಲೆ ತೇಲಾಡ್ಬೇಕು. ಆವಾಗ ನಮ್ಗೆ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬೋದು. ಮತ್ತೆ ಇವಾಗ ಈ ಹಿಟ್ಟಿಗೆ ಸ್ವಲ್ಪ ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಿದ್ದೀನಿ. ಮತ್ತೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅದನ್ನ ಕುಟ್ಟಿ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಮತ್ತೆ ಫ್ರೆಶ್ ಆಗಿರ್ತಕ್ಕಂಥ ಹಸಿ ತೆಂಗಿನಕಾಯಿ ತುರಿನ ಸಹ ಹಾಕೊಳ್ತಿದ್ದೀನಿ. ಇದು ತುರಿ ಅಲ್ಲ ಆಕ್ಚುಲಿ, ನಾನು ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿದಾದ್ಮೇಲೆ ನಿಮಗೆ ಬೇಕು ಅಂತಂದ್ರೆ ಹಸಿ ಮೆಣಸಿನಕಾಯಿ, ಇಲ್ಲ ಅಂತಂದ್ರೆ ನಿಮ್ಗೆ ಬೇಡ, ಚಿಕ್ಕ ಮಕ್ಳು ತಿಂತಿದ್ದಾರೆ ಅವ್ರು ತಿನ್ನೋದಿಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಬಟ್ ನಾವು ತಿಂತೀವಿ, ಸೊ ಅದನ್ನ ನಾನು ಹಾಕ್ಬಿಟ್ಟು ಇದನ್ನು ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಇದನ್ನು ಅಷ್ಟೇನೆ ಒಂದೇ ಪ್ಯಾಟ್ರನ್ ಅಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ಮಿಕ್ಸ್ ಮಾಡಿದ್ದಾದ ತಕ್ಷಣನೇ ನೀವು ರೆಡಿ ಮಾಡ್ಕೊಂಡ್ಬಿಡ್ತೀವಿ, ವಡೆನ ಹಾಕೊಂಡ್ಬಿಡ್ತೀವಿ, ಫ್ರೈ ಮಾಡ್ಕೊಳ್ತೀವಿ ಅಂತಂದ್ರೆ ನೀವು ಅದನ್ನ ಸ್ವಲ್ಪ ಉಪ್ಪು ಮತ್ತೆ ಬೇಕು ಅಂತಂದ್ರೆ ಆಪ್ಷನಲ್ ಆಗಿ ಸ್ವಲ್ಪ ಅಡಿಗೆ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ಹಾಕ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಅಕ್ಕಿ ಹಿಟ್ಟು ಹಾಕಿದೇವಲ್ವಾ, ಸೊ ಅದ್ರಿಂದ ಇವಾಗ ನಾನು ಮೊಸರನ್ನ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಲ್ವಾ ಮೊಸರು ವಡೆಗೆ, ಅದನ್ನ ಮೊದಲೇ ಮಾಡಿ ಇಟ್ಕೊಳ್ತಿದ್ದೀನಿ. ವಿಸ್ಕರಿಂದ ಸ್ವಲ್ಪ ಮೊಸರನ್ನೆಲ್ಲ ಇದ್ ಮಾಡ್ಬಿಟ್ಟು ಇದಕ್ಕೆ ನಾರ್ಮಲ್ ಒಗ್ಗರಣೆಯನ್ನ ಕೊಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸಹ ರೆಡಿ ಆಯ್ತು. ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಲೈಕ್ ಕೊತ್ತಂಬರಿ ಸೊಪ್ಪು, ಕರಿಬೇವು ಆಲ್ರೆಡಿ ಹಾಕಿರ್ತೀವಿ. ಮತ್ತೆ ನಾನು ಇಲ್ಲಿ ಕ್ಯಾರೆಟ್ ತುರಿನ ಹಾಕೊಳ್ತಿದ್ದೀನಿ. ಇದನ್ನ ಹಾಕಿ ಇದನ್ನ ಪಕ್ಕಕ್ಕಿಟ್ಟು ಇವಾಗ ಒಂದು ಐರನ್ ಕಡಾಯಿಯಲ್ಲಿ, ಇದು ಕ್ಯಾಸ್ಟ್ ಐರನ್ ಕಡಾಯಿ, ಇದರಲ್ಲಿ ನಾನು ಹಾಕೊಳ್ತಿದ್ದೀನಿ. ಎಣ್ಣೆ ತುಂಬಾ ಬಿಸಿ ಆಗ್ಬಾರ್ದು ಈ ವಡೆಗೆ. ನಾರ್ಮಲ್ ವಡೆ ಅಂತಂದ್ರೆ ನಾವು ಎಣ್ಣೆ ಫುಲ್ ಬಿಸಿ ಮಾಡಿ ಹಾಕೋಬಹುದು. ಇದಕ್ಕೆ ಸ್ವಲ್ಪ ನಾವು ನೋಡ್ಕೋಬೇಕು, ಅಷ್ಟು ಬಿಸಿ ಆಗಿರ್ಬಾರ್ದು, ಮೀಡಿಯಂ ಆಗಿ ಎಣ್ಣೆ ಬಿಸಿ ಆದ್ರೆ ಸಾಕು. ಅದರಲ್ಲಿ ನಾವು ನಾರ್ಮಲ್ ವಡೆ ಹಾಕೊಳ್ತೀವಲ್ಲ ಅದೇ ರೀತಿ ವಡೆ ಹಾಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಕಲರ್ ಬರೋವರೆಗೂ ಸಹ ನಾವು ಇದನ್ನ ರೊಟೇಟ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು, ನಾರ್ಮಲ್ ವಡೆ ತರಾನೇ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಈಗ ಕಲರ್ ಚೇಂಜ್ ಆಗಿದೆ. ನಿಮ್ಗೆ ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬಹುದು. ಬಟ್ ಮೊಸರು ವಡೆಗೆ ಇಷ್ಟೊಂದು ಕಲರ್ ಆಗಿರೋದು ಸಾಕು. ಆಕ್ಚುಲಿ ನಾವು ಫ್ರೆಶ್ ಹಿಟ್ಟಿಂದ ಈ ತರ ವಡೆ ಹಾಕ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅದು ಕಲರ್ ಚೇಂಜ್ ಆಗ್ಬೇಕಂತಂದ್ರೆ. ಸೊ ನಾನು ನಾರ್ಮಲ್ ಆಗಿ ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಅಲ್ಲಿ ಮತ್ತೊಂದು ಪಕ್ಕದಲ್ಲಿ ನಾನು ಬಿಸಿ ನೀರನ್ನ ಸಹ ಇಟ್ಟಿದ್ದೆ. ಇದು ಸ್ವಲ್ಪ ಸ್ವಲ್ಪ ಬಿಸಿ ನೀರಲ್ಲಿ, ಅಷ್ಟೊಂದು ಬಿಸಿ ನೀರಲ್ಲಿ ಬಿಡ, ಸ್ವಲ್ಪ ಬಿಸಿ ನೀರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಅದು ವಡೆಯನ್ನ ಸ್ವಲ್ಪ ತಣ್ಣಗೆ ಆದ್ಮೇಲೆ ಈ ನೀರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡ್ಬೇಕು. ಜಾಸ್ತಿ ಹೊತ್ತು ಬೇಡ, ಯಾಕಂದ್ರೆ ಆಲ್ರೆಡಿ ನೀರ್ ಬಿಸಿ ಇರೋದ್ರಿಂದ ಸ್ವಲ್ಪ ಹೊತ್ತು ಸೋಕ್ ಮಾಡ್ಬಿಟ್ಟು ಮತ್ತೆ ಆ ನೀರ್ನೆಲ್ಲ ಸ್ಕ್ವೀಸ್ ಮಾಡ್ಬೇಕು. ಲೈಕ್ ನೀವು ನೋಡ್ಕೋಬೇಕು ಹುಷಾರಾಗಿ, ವಡೆ ಮುರಿಬಾರ್ದು. ಯಾಕಂದ್ರೆ ಆಕ್ಚುಲಿ ನಾವು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ವಡೆ ಅನ್ನೋದು ಸ್ವಲ್ಪ ಮುರಿದು ಹೋಗ್ಬಿಡುತ್ತೆ, ಬ್ರೇಕ್ ಹಾಕ್ಬಿಡುತ್ತೆ. ಅವಾಗ ಮೊಸರು ವಡೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಸೊ ಈ ತರ ನೀವು ಲೈಕ್ ಕೈಯಿಂದಾದ್ರೆ ಕೈಯಿಂದನೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಈ ತರ ಮಾಡ್ಕೋಬಹುದು. ನಾನು ಇವಾಗ ಒಂದು ಸರ್ವಿಂಗ್ ಬೌಲ್ ಅಲ್ಲಿ ನಾನು ಅದು ರೆಡಿ ಮಾಡಿರ್ತಕ್ಕಂಥ ವಡೆಯನ್ನೆಲ್ಲ ತಗೊಳ್ತಿದ್ದೀನಿ. ಸೋಕ್ ಮಾಡಿದ್ವಲ್ಲ ಅದನ್ನ ಸ್ಕ್ವೀಸ್ ಮಾಡಿ ನೀಟಾಗಿ
ಅದನ್ನೆಲ್ಲ ತಗೊಂಡಿದ್ದೀನಿ. ಇವಾಗ ನಾನು ಮೊಸರನ್ನ ಹಾಕ್ತಿದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮೊಸರಿಗೆ ಅದನ್ನ ಸೋಕ್ ಮಾಡ್ಬಿಡ್ತಾರೆ. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ನಮ್ಮ ಮನೆಯಲ್ಲಿ ಇದೇ ತರ ಇಷ್ಟಪಡ್ತಾರೆ. ಸೊ ನಾನು ಅದೇ ರೀತಿ ಹಾಕ್ತಿದ್ದೀನಿ. ನೀವು ಮೊಸರಲ್ಲಿ ಸೋಕ್ ಮಾಡೋದಾದ್ರೆ ಸ್ವಲ್ಪ ಗಟ್ಟಿ ಮೊಸರು ತಗೊಳ್ಳಿ. ಆವಾಗ ಅದು ಏನಂತಂದ್ರೆ ತಿನ್ನೋ ಒಂದು ಟೈಮ್‌ಗೆ ಸ್ವಲ್ಪನೇ ಮಾತ್ರ ಸೋಕ್ ಆಗುತ್ತೆ. ಸ್ವಲ್ಪ ಕ್ರಂಚಿ ಆಗಿರುತ್ತೆ. ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಿ ನಾವು ಸ್ವಲ್ಪ ತಕ್ಷಣ ತಿಂತೀವಲ್ವಾ, ಸೊ ಅದರಿಂದ ಸ್ವಲ್ಪ ನಾನು ಮೊಸರಿಗೆ ನೀರ್ ಹಾಕಿನೇ ಹಾಕಿದ್ದೀನಿ. ಸ್ವಲ್ಪ ಕೊರಿಯಾಂಡರ್ ಮತ್ತೆ ಕ್ಯಾರೆಟ್ ಇಂದ ಗಾರ್ನಿಶ್ ಮಾಡ್ಕೊಂಡಿದ್ದೀನಿ. ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.